ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿ ಹೆಸರು ಮಂಜುನಾಥ್ ರಾವ್ ಅಂತ, ಶಿವಮೊಗ್ಗದವರು. ಈತ ಇವತ್ತು ಹಿಂದೂ ಆಗಿರೋದಿದ್ರೆ ಜೀವಂತವಾಗಿರ್ತಾ ಇದ್ದ. ಯಾಕಂದರೆ ಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅವನ ರಾಜ್ಯ, ಭಾಷೆ ಅಥವಾ ಜಾತಿ ಬಗ್ಗೆ ಕೇಳಿಲ್ಲ. ಕೇವಲ ಒಂದು ಪ್ರಶ್ನೆ ಕೇಳಿದ್ರು, ನೀನು ಹಿಂದೂನಾ ಅಂತ. ಹೂ ಎಂದ ಉತ್ತರಕ್ಕೆ ಧಡ್ ಧಡ್ ಎಂದು ಗುಂಡುಗಳ ಸುರುಮಳೆ. ಮಂಗಳವಾರ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಈ ಅಮಾನುಷ ಘಟನೆಗೆ ಸಾಕ್ಷಿಯಾಗಿತ್ತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್. ಈ ಘಟನೆ ಮಾನವೀಯತೆಗೆ ಕಳಂಕ ತರುವಂಥದ್ದು. 2 ಕನ್ನಡಿಗರು, 2 ಫಾರಿನರ್ಸ್ ಸೇರಿ 26 ಮಂದಿ ಈ ಅಟ್ಯಾಕ್ನಲ್ಲಿ ದುರ್ಮರಣ ಹೊಂದಿದ್ದಾರೆ. ವಕ್ಫ್ ತಿದ್ದುಪಡಿ ವಿಚಾರವಾಗಿ ಪಶ್ಚಿಮ ಬಂಗಾಳದ ಹಿಂಸಾಚಾರ, ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲೆ, ಅವರ ಮನೆಗಳ ಮೇಲೆ ಹಲ್ಲೆ ನಡೆಸ್ತಾ ಇರೋದು, ಭಾರತೀಯರು ನಾವು ಏಕತೆಯಿಂದ ಸಹಬಾಳ್ವೆಯಿಂದ ಜೀವನ ನಡೆಸ್ತಾ ಇದ್ದೇವೆ ಅನ್ನೋದನ್ನು ಮರೆಸುವಂತಹ ಘಟನೆ ಒಂದು ಕಡೆ ಆದರೆ, ಅದರ ಜೊತೆಗೆ ಈ ಟೆರರಿಸ್ಟ್ಗಳ ಅಟ್ಯಾಕ್. ಕಾಶ್ಮೀರದ ಈ ಟೆರರಿಸ್ಟ್ ಅಟ್ಯಾಕ್ನಲ್ಲಿ 26 ಜನ ಯಾವ ರೀತಿ ಸತ್ರು ಅನ್ನೋದನ್ನು ಒಂದು ಸಾರಿ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಭಾರತೀಯರಾದಂಥವರ ರಕ್ತ ಕುದಿಯುತ್ತೆ. ಒಂದು ಕ್ಷಣ ಎದೆ ಕಂಪಿಸುತ್ತೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ನ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋರ ಮೇಲೆ ಒಮ್ಮೆಲೆ 4 ಮಂದಿ ಟೆರರಿಸ್ಟ್ ದಾಳಿ ಮಾಡಿ ಅವರ ಪ್ಯಾಂಟ್ಗಳನ್ನು ಬಿಚ್ಚಿಸಿ ಅವರು ಮುಸ್ಲಿಮರು ಅಥವಾ ಹಿಂದೂಗಳು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅವರನ್ನು ಕೊಂದಿದ್ದಾರೆ. ಅವರ ಜೊತೆ ಇರತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೇ ಗೋಗರೆದ್ರು, ನಮ್ಮನ್ನು ಕೊಂದುಬಿಡಿ ಅಂತ ಹೇಳಿದ್ರು ಕೂಡ ಮೋದಿ ಕೋ ಬೋಲೋ ಅನ್ನೋಂಥ ಅಸಡ್ಡೆ ಮಾತುಗಳನ್ನು ಆಡ್ತಾ ಕ್ರೌರ್ಯ ಮೆರೆದಿದ್ದಾರೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಒಬ್ಬ ಮಹಿಳೆ ಹೇಳ್ತಾಳೆ, ನನ್ನ ಪತಿಯಲ್ಲ ಮುಸ್ಲಿಂ ಅಲ್ಲ ಎಂಬ ಕಾರಣಕ್ಕಾಗಿ ಗುಂಡಿಕ್ಕಲಾಯಿತು. ಉಗ್ರರು ನಮ್ಮ ಧರ್ಮ ಯಾವುದು ಅಂತ ಕೇಳಿದ್ರು, ಮುಸ್ಲಿಂ ಅಲ್ಲ ಎಂದು ಗೊತ್ತಾದಾಗ ಗುಂಡಿನ ದಾಳಿ ನಡೆಸಿದ್ರು ಅಂತ ಹೇಳ್ತಾಳೆ. ಇಸ್ಲಾಮಿಕ್ ಶ್ಲೋಕ ಹೇಳಕ್ಕೆ ಬರೆದಿದ್ದಕ್ಕೆ ನನ್ನ ಅಪ್ಪನ ತಲೆಗೆ ಗುಂಡು ಹೊಡೆದು ಕೊಂದ್ರು ಅಂತ ಮಗಳೊಬ್ಳು ತನ್ನ ಅಳಲನ್ನು ತೋಡ್ಕೊಂಡಿದ್ದಾಳೆ. अपने आप बोले ना मुझे क्या बोलते भेलपुरी खा रही थी, मेरा पति साइड में था, एक इंसान है उसने उसको गोली मार दी यहाँ पे। उसने बोला कि ये शायद मुस्लिम नहीं है, उसने उसको गोली मार दी। नहीं आप टेंशन मत लो, अब बेटा आप यहाँ पे रहो, हम साथ में। मैडम ये जो भीड़ सब है प्रेशर, आप टेंशन मत लो, मेरे पति को बचा लो, हम बचा देगा, कोई बात नहीं। भैया प्लीज भगवान के लिए बचा लो। जब से मन युवा डिजाइन किया है, ठीक है हम बचा देंगे ना, आप टेंशन मत लो। मैं आ रहा हूँ, मैं कहाँ पे आपका ये हस्बैंड क्या हुआ, इसको क्या हुआ? Please ask for help, we don't need Okay, don't worry. You okay? You need a water, sir? Sir, we'll manage. Just ask for help. Okay, you first you give the hands water, drop of water, take a drop of water, sir, please. ದಾಳಿನ ನಾವೇ ಮಾಡಿದ್ದು ಅಂತ ಪಾಕಿಸ್ತಾನ ಆಧಾರಿತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಅನ್ನೋ ಟೆರರಿಸ್ಟ್ ಗ್ರೂಪ್ ಹೇಳ್ಕೊಂಡಿದೆ. ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ತಕ್ಷಣ ಭಾರತಕ್ಕೆ ಮರಳಿದ್ದಾರೆ. ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಿ ಇಲ್ಲಿವರೆಗೆ ಹಲವು ಟೆರರಿಸ್ಟ್ ಅಟ್ಯಾಕ್ಗಳಾಗಿವೆ. ಬಟ್ ಇದು ಮೇನ್ ಹಿಂದೂಗಳನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಮಾಡಿರೋ ಧರ್ಮ ಆಧಾರಿತ ಟಾರ್ಗೆಟ್ ಕಿಲ್ಲಿಂಗ್. ಪಾಕಿಸ್ತಾನದಲ್ಲಿ ಕೂತ ಲುಚ್ಚಗಳು ಮಾಡು ಅಂತ ಹೇಳ್ತಾರೆ, ಇಲ್ಲಿ ಅವರ ಬಚ್ಚಗಳು ಇಂಥ ಹಲ್ಕ ಕೆಲಸ ಮಾಡ್ತಾರೆ. ಈ ಅಟ್ಯಾಕಿಗೆ ತಕ್ಕ ಉತ್ತರ ಕೊಟ್ಟು ಒಬ್ಬೊಬ್ಬರನ್ನ ಬೇಟೆ ಆಡ್ತೇವೆ ಅಂತ ಅಮಿತ್ ಶಾ ಅವರು ಕಿಡಿಕಾರಿದ್ದಾರೆ. NSG ಕಮಾಂಡೋಗಳು ಟೆರರಿಸ್ಟ್ಗಳನ್ನು ಬೇಟೆ ಆಡೋಕ್ಕೆ ಹುಡುಕ್ತಾ ಇದ್ದಾರೆ. ಮೃತರ ಕುಟುಂಬಗಳಿಗೆ ಸರ್ಕಾರ ಏನೋ ಸಹಾಯ ಹಸ್ತ ನೀಡಬಹುದು, ಆದರೆ ತಮ್ಮ ಮನೆಯವರನ್ನು ಕಳೆದುಕೊಂಡವರ ಅಳಲು ಮುಗಿಲು ಮುಟ್ಟುವಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.